ನಾವು ಇವತ್ತು ನೋಡೋಣ ಎಲ್ಲರೂ ಕಾಯ್ತಿದ್ದ ಪೆದ್ದಿ ಚಿತ್ರದ ಸಂಪೂರ್ಣ ಕತೆ ಮತ್ತೆ ಅದ್ರ ಹಿಂದೆ ಅಡಗಿರುವ ರಹಸ್ಯಗಳು. ಕ್ಲೈಮ್ಯಾಕ್ಸ್ ನ ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಅಲ್ಲಿ ಬರುವ ಟ್ವಿಸ್ಟ್ ಮಿಸ್ ಮಾಡಿದ್ರೆ ಇಡೀ ಕಥೆಯ ನಿಜವಾದ ಅರ್ಥವೇ ನಿಮಗೆ ಗೊತ್ತಾಗಲ್ಲ. ಕತೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಕತೆ ಶುರುವಾಗುತ್ತೆ 2016ರಲ್ಲಿ. ನಮಗೆ ಇಲ್ಲಿ ತಿಳಿಸಲಾಗುತ್ತೆ ಒಲಿಂಪಿಕ್ಸ್ ನಲ್ಲಿ ಈ ಸಲ ಇಂಡಿಯಾಗೆ ಬರೀ 2 ಮಾತ್ರ ಮೆಡಲ್ ಬಂದಿದ್ದಾವೆ. ಇದು ತುಂಬಾನೇ ನಾಚಿಕೆ ಆಗಂತ ವಿಷಯ, ಯಾಕಂದ್ರೆ ಇಂಡಿಯಾ 70ನೇ ರ್ಯಾಂಕ್ ಅಲ್ಲಿ ನಡೀತಾ ಇತ್ತು. ಯಾಕಂದ್ರೆ ಪ್ಲೇಯರ್ಸ್ ಗೋಸ್ಕರ ಅಕಾಡೆಮಿಯಲ್ಲಿ ಕೋಟ್ಯಾನ್ ಗಟ್ಟಲೆ ಖರ್ಚಾಗ್ತವೆ. ಅಷ್ಟು ಖರ್ಚು ಮಾಡಿದ್ರು ಕೂಡ ಯಾವುದೇ ಒಂದು ಖಿಲಾಡಿ ಯಾವುದೇ ಒಂದು ಮೆಡಲ್ ನ ಗೆಲ್ತಾ ಇರಲ್ಲ. ಸ್ಪೋರ್ಟ್ಸ್ ಮಿನಿಸ್ಟರ್ ಕೂಡ ಫುಲ್ ಗರಂ ಆಗ್ಬಿಟ್ಟಿದ್ದಾನೆ. ನಾವಿಲ್ಲಿ ಕೋಟ್ಯಾನ್ ಗಟ್ಟಲೆ ಖರ್ಚು ಮಾಡೋದು ಬರೀ 2 ಮೆಡಲ್ ಮಾತ್ರ ಗೆಲ್ಲಿ ಅಂತ ಅಲ್ಲಪ್ಪ ಅಂತ ರೇಗಾಡ್ತಾ ಇರ್ತಾನೆ. ಸ್ಪೋರ್ಟ್ಸ್ ಹೆಡ್ ಆಫೀಸರ್ ಈ ಒಂದು ಪ್ರೆಷರ್ ನ ತಳಕಾಗದೆ ರಾ ಪ್ಲೇಯರ್ಸ್ ನ ಹುಡುಕೊಂಡು ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಾನೆ. ಲಾಸ್ಟ್ ಗೆ ಆಂಧ್ರ ರೀಜನ್ ಇರೋ ವಿಜಯಪುರಂ ಅನ್ನೋ ವಿಲೇಜ್ ಗೆ ಬರ್ತಾನೆ. ಇಲ್ಲಿನ ವಿಜುವಲ್ಸ್ ನೋಡ್ಬಿಟ್ಟು ಆಫೀಸರ್ ಗೆ ಫುಲ್ ಮೈಂಡ್ ಬ್ಲೋ ಆಗುತ್ತೆ. ಆ ಒಂದು ಹಳ್ಳಿಯಲ್ಲಿ ಒಂದು ಗ್ರೌಂಡ್ ಇತ್ತು. ಅಲ್ಲಿ ತುಂಬಾನೇ ಡಿಫರೆಂಟ್ ಸ್ಪೋರ್ಟ್ಸ್ ಆಡ್ತಾ ಇದ್ರು. ಚಿಕ್ಕ ಮಕ್ಕಳು ಕ್ರಿಕೆಟ್, ರನ್ನಿಂಗ್ ಮತ್ತೆ ಕುಸ್ತಿ ಎಲ್ಲ ಆಡ್ತಾ ಇದ್ರು. ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಕ್ರಿಕೆಟ್ ಆಡೋದಕ್ಕೆ ಸೆಲೆಕ್ಷನ್ ನಡೀತಾ ಇತ್ತು. ಆ ಕಮಿಟಿ ಮತ್ತೆ ಸೆಲೆಕ್ಟರ್ ಗಳು ಬಂದು ಕೇಳ್ತಾರೆ ನಿಮ್ಮ ಫೇವರೇಟ್ ಕ್ರಿಕೆಟ್ ಪ್ಲೇಯರ್ ಯಾರು ಅಂತ. ಅವಾಗ ಅಲ್ಲಿರೋರು ಸೇರ್ಕೊಂಡ್ಬಿಟ್ಟು ಪೆದ್ದಿ ಅನ್ನೋ ಹೆಸರನ್ನ ತಗೋತಾರೆ. ಸೆಲೆಕ್ಟರ್ ಕಿರಣ್ ಸಿಂಗ್ ಅನ್ನಿಸ್ತು ಬಿಡು ಯಾರೊಬ್ಬ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಇರಬಹುದು ಅಂತ. ಇವಾಗ ನೆಕ್ಸ್ಟ್ ಕುಸ್ತಿ ಕಡೆ ಹೋಗ್ಬಿಟ್ಟು ನಿಮ್ಮ ಫೇವರೇಟ್ ಕುಸ್ತಿ ಪ್ಲೇಯರ್ ಯಾರು ಅಂತ ಕೇಳಿದಾಗ ಅವರು ಕೂಡ ಪೆದ್ದಿ ಅಂತ ಹೇಳ್ತಾರೆ. ಕಿರಣ್ ಸಿಂಗ್ ಗೆ ಶಾಕ್ ಆಗ್ತಾ ಇದೆ. ಯಾರಪ್ಪ ಯಾರು ಕೇಳಿದ್ರು ಬರೀ ಪೆದ್ದಿ ಅನ್ನೋ ಹೆಸರು ತಗೋತಾ ಇರಲ್ಲ ಯಾರು ಅಂತ ಶಾಕ್ ಆಗ್ತಾನೆ. ಸಡನ್ ಆಗಿ ಅಲ್ಲೊಬ್ಬ ಮನುಷ್ಯ ಬಂದ್ಬಿಟ್ಟು ಆ ಒಂದು ಕಿರಣ್ ಸಿಂಗ್ ನ ಮೀಟ್ ಆಗ್ತಾನೆ. ಪೆದ್ದಿ ಯಾವ ಊರು, ಇವಂದು ಕೂಡ ಅದೇ ಊರು. ಅವ್ನು ಬಂದು ಹೇಳ್ತಾನೆ ನಿಮ್ಗೆ ಪೆದ್ದಿ ಬಗ್ಗೆ ಗೊತ್ತಾಗಬೇಕು ಅಂತಂದ್ರೆ ಇಲ್ಲಿ ಏನು ಗೊತ್ತಾಗೋದಿಲ್ಲ, ನೀವು ಊರಿಗೆ ಬರ್ಬೇಕಾಗುತ್ತೆ. ಆದ್ರೆ ಆ ಒಂದು ಹಳ್ಳಿಗೆ ಯಾವುದೇ ಕಾರು ಬೈಕು ಟ್ರೈನ್ ಯಾವುದು ಹೋಗೋದಿಲ್ಲ, ನಡ್ಕೊಂಡೇ ಹೋಗ್ಬೇಕು ಅಂತ ಹೇಳ್ತಾನೆ. ಸೆಲೆಕ್ಟರ್ ಗೆ ತುಂಬಾನೇ ಕ್ಯೂರಿಯಾಸಿಟಿ ಇತ್ತು ಈ ಪೆದ್ದಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಅದಕ್ಕೆ ಅವನು ರೆಡಿ ಆಗ್ತಾನೆ ಹೋಗೋದಕ್ಕೆ ಅಲ್ಲಿಗೆ. ಈಗ ಕತೆ ಫಾಸ್ಟ್ ಗೆ ಹೋಗುತ್ತೆ. 1990 ನಮಗೆ ತೋರಿಸ್ತಾರೆ. ಆ ಒಂದು ಟೈಮ್ ಅಲ್ಲಿ ಎಲ್ಲರೂ ಕ್ರಿಕೆಟ್ ಅಂದ್ರೆ ಸಾಯ್ತಾ ಇದ್ರು, ತುಂಬಾನೇ ಇಷ್ಟಪಡ್ತಾ ಇದ್ರು. IPL ಅಲ್ಲಿ ಹೇಗೆ ಒಂದು ಆಕ್ಷನ್ ನಡೆಯುತ್ತೋ ಅದೇ ತರ ಇಲ್ಲೂ ಆಕ್ಷನ್ ನಡೀತಾ ಇತ್ತು. IPL ಅಲ್ಲಿ ಹೇಗೆ ಪ್ಲೇಯರ್ಸ್ ನ ಬೈ ಮಾಡ್ತಾರೋ ಇಲ್ಲೂ ಕೂಡ ಅದೇ ತರ ಪ್ಲೇಯರ್ಸ್ ನ ಬೈ ಮಾಡ್ತಾರೆ. ಹಾಗೆ ಟೀಮ್ ಕೂಡ ಕ್ರಿಯೇಟ್ ಮಾಡಲಾಗುತ್ತೆ. ಆಮೇಲೆ ಅದ್ರ ಮೇಲೆ ಬೆಟ್ಟಿಂಗ್ ಕೂಡ ಪ್ಲೇಸ್ ಮಾಡಲಾಗುತ್ತೆ. ಅಲ್ಲಿ ನಮಗೆ ತೋರಿಸ್ತಾರೆ ಒಬ್ಬ ರಾಂಬುಜಿ ಅನ್ನೋ ವ್ಯಕ್ತಿನ. ಅವನು ದೊಡ್ಡ ಪೊಲಿಟಿಷಿಯನ್ ನ ಮಗ. ರಾಂಬುಜಿ ಪೆದ್ದಿನ ಬೈ ಮಾಡ್ತಾನೆ ಕ್ರಿಕೆಟ್ ಗೇಮ್ ಅಲ್ಲಿ. 601 ರೂಪಾಯಿ ಕೊಟ್ಬಿಟ್ಟು ಅವನನ್ನ ಬೈ ಮಾಡ್ತಾನೆ. ಪೆದ್ದಿ ಇವಾಗ ವಿಜಯನಗರಂ ತಂಡಕ್ಕೆ ಸೇರ್ಕೊಂಡಿದ್ದ. ಅವರ ಒಂದು ಅಪೋನೆಂಟ್ ಬಂದ್ಬಿಟ್ಟು ಬೋಬ್ಲಿ ವಿಲೇಜ್ ಅವರು. ವಿಜಯನಗರಂ ಟೀಮ್ ಅಲ್ಲಿ ಹೇಗೆ 6 ಬಾಲಿಗೂ 6 ಸಿಕ್ಸ್ ಹೊಡೆಯುವಂತ ಒಂದು ಎಬಿಲಿಟಿ ಇರೋ ಪೆದ್ದಿ ಇದನ್ನು, ಹಾಗೆ ಎದುರಾಳಿ ಟೀಮ್ ಅಲ್ಲಿ ಕೂಡ ಒಬ್ಬ ಭಯಂಕರ ಬಾಲರ್ ಇರ್ತಾನೆ. ಆ ಒಂದು ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆ ಒಂದು ಭಯಂಕರ ಬಾಲರ್ ಬಹಳಷ್ಟು ವಿಕೆಟ್ ತಗೋತಾನೆ. ಇವಾಗ ವಿಜಯನಗರಂ ಟೀಮ್ ಗೆ ಗೆಲ್ಲಬೇಕಂತಂದ್ರೆ ಒಂದು ಲಾಸ್ಟ್ ಹೋಪೇ ಪೆದ್ದಿ ಮಾಸ್ ಎಂಟ್ರಿ ತಗೊಂಡ್ಬಿಟ್ಟು ಎಲ್ಲಾ ಬಾಲಿಗೂ 6 ಹೊಡೆದ್ಬಿಟ್ಟು ಮ್ಯಾಚ್ ನ ಗೆಲ್ಲಿಸ್ಬಿಡ್ತಾನೆ. ವಿನ್ನಿಂಗ್ ಶಾಟ್ ರಾಂಬುಜಿ ಹೊಡಿಬೇಕಂತ ಅನ್ಕೊಂಡಿದ್ದ, ಆದ್ರೆ ಅದನ್ನ ಪೆದ್ದಿನೇ ಹೊಡೆದು ಗೆಲ್ಲಿಸ್ಬಿಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಪೆದ್ದಿ ಇರ್ತಾನಲ್ಲ, ಆ ಒಂದು ಹಳ್ಳಿ ಜನರನ್ನ ತೋರಿಸ್ತಾರೆ. ಅವರೆಲ್ಲ ಕೂಲಿ ಕೆಲಸ ಗಾರೆ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಕೂಡ ಒಂದು ಕೂಲಿ ತರ ಕೊಡ್ತಾ ಇರ್ತಾರೆ ದುಡ್ಡನ್ನ. ಆದ್ರೆ ವಿಜಯನಗರಂ ಅಲ್ಲಿ ಇರ್ತಾರಲ್ಲ ಕೂಲಿ ಕೆಲಸಗಾರರು, ಅವ್ರಿಗೆ ಕೊಡೋಷ್ಟು ದುಡ್ಡು ಇವ್ರಿಗೆ ಕೊಡ್ತಾ ಇರಲಿಲ್ಲ. ಇವ್ರಿಗೆ ಬರೀ ಅರ್ಧ ಮಾತ್ರ ಕೊಡ್ತಾ ಇದ್ರು. ಈ ಒಂದು ವಿಷಯದಿಂದ ಅವ್ರಿಗೆ ತುಂಬಾನೇ ಬೇಜಾರಾಗ್ತಾ ಇತ್ತು. ಫಸ್ಟ್ ಆಫ್ ಆಲ್ ಅವರು ತುಂಬಾನೇ ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಈ ಒಂದು ಕೆಲಸ ಮಾಡೋದಕ್ಕೆ ಬರಬೇಕು. ಅದ್ರ ತಕ್ಕನಂಗೆ ದುಡ್ಡು ಕೂಡ ಸಿಗ್ತಾ ಇಲ್ಲ. ಮತ್ತೆ ರಾತ್ರಿ ಲೇಟ್ ಆಗುತ್ತೆ ಅಂತ ಅಲ್ಲೇ ಮಲ್ಕೋತಾರೆ. ಮಲ್ಕೊಳ್ಳೋದಕ್ಕೂ ಕೂಡ ಅವರು 2 ರೂಪಾಯಿ ಕೊಡಬೇಕಾಗಿತ್ತು. ಅಷ್ಟು ದುಡ್ಡನ್ನ ಸಂಪಾದನೆ ಮಾಡಿದ ತಕ್ಷಣ ತಮ್ಮ ಹಳ್ಳಿಗೆ ಹೋಗಬೇಕಾಗಿತ್ತು. ಆದ್ರೆ ಹಳ್ಳಿಗೆ ಹೋಗೋದಕ್ಕೂ ಕೂಡ ಒಳ್ಳೆ ರೋಡ್ ಇರಲಿಲ್ಲ. ಇನ್ಫ್ಯಾಕ್ಟ್ ರೋಡೇ ಇಲ್ಲ ಅನ್ಕೊಂಬಿಡಿ. ಕಾಡಿನ ರಸ್ತೆ, ಆಮೇಲೆ ಮೌಂಟೇನ್ ಮೇಲಿಂದ ಹತ್ಕೊಂಡು ಹೋಗಬೇಕಾಗಿತ್ತು. ಬೆಳಿಗ್ಗೆ ಏನಾದ್ರು ಅವ್ರು ಹೊರಟಿದ್ರೆ ಸೀದಾ ಅವ್ರ ಹಳ್ಳಿಗೆ ಹೋಗೋದಕ್ಕೆ ರಾತ್ರಿ ಆಗ್ತಿತ್ತು. ಅಲ್ಲಿ ನಮಗೆ ಪರಿಚಯ ಮಾಡಿಸ್ಕೊಡ್ತಾರೆ ಸೂರ್ಯ ಅನ್ನೊಬ್ಬ ವ್ಯಕ್ತಿನ. ಅವ್ರ ಹಳ್ಳಿ ಹತ್ರ ಒಂದು ರೈಲ್ವೆ ಟ್ರ್ಯಾಕ್ ಇತ್ತು. ಆ ಒಂದು ಟ್ರ್ಯಾಕ್ ಅಲ್ಲಿ ದಿನ ಟ್ರೈನ್ ಹೋಗ್ತಾ ಇತ್ತು. ಅವನು ದಿನ ಬಂದ್ಬಿಟ್ಟು ಒಂದು ರೆಡ್ ಫ್ಲಾಗ್ ನ ಅಡ್ಡ ಹಿಡಿತಾ ಇದ್ದ ಟ್ರೈನ್ ನಿಲ್ಸಬೇಕು ಅಂತ. ಆದ್ರೆ ಟ್ರೈನ್ ನಿಲ್ತಾ ಇರಲಿಲ್ಲ. 30 ವರ್ಷ ಆಗಿ ಬಂದಿತ್ತು. ಆ ಒಂದು ಟ್ರೈನ್ ನಿಲ್ತಾನೆ ಇರಲಿಲ್ಲ. ಆದ್ರೆ ಅವನೊಂದು ವಿಷನ್ ಏನಪ್ಪಾ ಅಂತಂದ್ರೆ ಒಂದಲ್ಲ ಒಂದು ದಿನ ಈ ಒಂದು ಟ್ರೈನ್ ಈ ಒಂದು ಹಳ್ಳಿಯಲ್ಲಿ ಸ್ಟಾಪ್ ಕೊಡುತ್ತೆ ಅಂತ. ಯಾಕಂದ್ರೆ ಇವಾಗ ಅಡ್ಡಾಡೋದಕ್ಕೆ ಬೆಳಗಿನ ರಾತ್ರಿ ತನಕ ಯಾರು ಹೋಗ್ತಾರೆ, ಆ ಟ್ರೈನ್ ಇಲ್ಲಿ ಬಂದು ನಿಂತ್ಕೊಂಡ್ರೆ ಅವರಿಗೆ ಟ್ರಾವೆಲಿಂಗ್ ಗೆ ತುಂಬಾನೇ ಈಸಿ ಆಗುತ್ತೆ ಅಂತ ಅವನಿಗೆ ಆಸೆ ಆಗಿತ್ತು. ಯಾಕಂದ್ರೆ ನೀವೇ ಯೋಚನೆ ಮಾಡಿ, ಒಂದ್ ಜಾಗಕ್ಕೆ ಹೋಗೋದಕ್ಕೆ ಬರೀ ನಡ್ಕೊಂಡೇ ಹೋಗ್ಬೇಕು, ಬೇರೆ ಒಂದು ಸೌಲಭ್ಯನೇ ಇಲ್ಲ. ಆ ಟ್ರೈನ್ ಬರೀ ಒಂದೇ ಒಂದು ನಿಮಿಷ ಅವ್ರ ಊರಲ್ಲಿ ಸ್ಟಾಪ್ ಆದ್ರೆ ಸಾಕು, 15 ನಿಮಿಷದಲ್ಲಿ ಅವ್ರು ಊರು ಸೇರ್ಕೋಬಹುದಾಗಿತ್ತು. ಬೆಳಗಿನ ರಾತ್ರಿ ತನಕ ನಡ್ಕೊಂಡು ಹೋಗೋದಲ್ಲಿ 15 ನಿಮಿಷ ಎಲ್ಲಿ? ಈ ಒಂದು ಸೌಲಭ್ಯನ ಅಪ್ರೂವ್ ಮಾಡಿಸೋದಕ್ಕೆ ಸೂರಿ ಎಷ್ಟೊಂದು ಗವರ್ಮೆಂಟ್ ಆಫೀಸ್ಗೆ ಹೋಗ್ತಾನೆ. ಆದ್ರೆ ನಮಗೆ ಗೊತ್ತಿರೋ ಹಾಗೆ ಗವರ್ಮೆಂಟ್ ಆಫೀಸ್ ಗಳಲ್ಲಿ ಕೆಲಸ ಎಲ್ಲ ನಡೀತಾ ಹೇಳಿ. ಆದ್ರೆ ಇವನು ಸೋಲ್ನ ಒಪ್ಕೊಳ್ಳೋದಿಲ್ಲ. ಒಂದಲ್ಲ ಒಂದು ದಿನ ನಿಲ್ಲಿಸ್ತೀನಿ ಆ ಟ್ರೈನ್ ಈ ಒಂದು ಸ್ಟಾಪ್ ಅಲ್ಲಿ ಅಂತ ಪಣ ತೊಟ್ಬಿಟ್ಟಿರ್ತಾನೆ. ನೆಕ್ಸ್ಟ್ ಸೀನ್ ನಮಗೆ ತೋರಿಸ್ತಾರೆ ಅಚ್ಚಿಯಮ್ಮನ ಹುಡುಗಿನ. ಇವಳು ಒಬ್ಳು ಪೊಲಿಟಿಷಿಯನ್ ಮಗಳಾಗಿರ್ತಾಳೆ. ಅವರಪ್ಪ 15 ವರ್ಷದಿಂದ ಎಲೆಕ್ಷನ್ ಸೋಲ್ಕೊಂಡೇ ಬರ್ತಾ ಇದ್ದಾರೆ. ಆದ್ರೆ ಈ ಸಲ ಅವರಪ್ಪ ಗೆಲ್ಲಬೇಕು ಅಂತ ಅವಳಿಗೆ ಆಸೆ ಆಗಿದೆ. ಅವರಪ್ಪನ ಗೆಲ್ಲಿಸಬೇಕು ಅಂತ ಕ್ರೌಡ್ ಪುದರ್ ಟ್ಯಾಕ್ಟಿಕ್ಸ್ ನ ಯೂಸ್ ಮಾಡ್ತಾಳೆ. ನಮ್ಮ ಅಪ್ಪನ ಮೇಲೆ ಇರೋ ರೂಮರ್ಸ್ ಎಲ್ಲ ಟ್ರೂ ಅಲ್ಲ, ನಿಜ ಅಲ್ಲ ಅಂತ ಹೇಳ್ಬಿಟ್ಟು ಎಮೋಷನಲ್ ಆಗಿ ಮಾತಾಡಿ ಪಬ್ಲಿಕ್ ನ ಮನಸ್ಸಿಗೆ ಗೆದ್ಬಿಡ್ತಾಳೆ. ಅಪೋಸಿಷನ್ ಲೀಡರ್ ಗಳೆಲ್ಲ ರೌಡಿಗಳು ಅಂತ ಹೇಳ್ಬಿಟ್ಟು ಎಮೋಷನಲಿ ಮ್ಯಾನಿಪುಲೇಟ್ ಮಾಡಿ ಅದರಲ್ಲಿ ಸಕ್ಸಸ್ ಕೂಡ ಪಡಿತಾಳೆ. ಒಂದು ರಾತ್ರಿ ಅವಳು ಒಂದು ಹೊಲಕ್ಕೆ ಹೋಗ್ತಾಳೆ. ಅಲ್ಲಿ ಎದುರ ಬದ್ರ 2 ಹೊಲ ಇರ್ತವೆ. ಒಂದು ಹೊಲ ಇವ್ರದೇ, ಇನ್ನೊಂದು ಹೊಲ ಅಪೋಸಿಷನ್ ಪಾರ್ಟಿ. ಇವಳು ಏನ್ ಪ್ಲಾನ್ ಮಾಡ್ತಾಳೆ ಅಂತಂದ್ರೆ ಇವಳು ಹೊಲನ ಇವಳೇ ಸುಟ್ಬಿಟ್ರೆ ಅಪೋಸಿಷನ್ ಸುಟ್ರು ಅಂತ ಹೇಳ್ಬಿಟ್ಟು ಸಿಂಪತಿ ವೋಟ್ಸ್ ನ ತಗೋಬಹುದು ಅಂತ ಪ್ಲಾನ್ ಹಾಕ್ತಾಳೆ. ಅವಳು ಹಾಗೆ ಮಾಡ್ತಾಳೆ. ತನ್ನ ಹೊಲಕ್ಕೆ ಬೆಂಕಿ ಹಚ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಫುಲ್ ಎಮೋಷನಲ್ ಡ್ರಾಮಾ ಮಾಡ್ತಾಳೆ. ಅಯ್ಯೋ ಅಪೋಸಿಷನ್ ಪಾರ್ಟಿ ಅವ್ರನ್ನ ಹೊಲನ ಸುಟ್ಬಿಟ್ರು ಅಂತ ರಾಗ ಅಳಿತಾ ಇರ್ತಾಳೆ. ನಾವೆಲ್ಲರಿಗೂ ಹೆಲ್ಪ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇವರೆಲ್ಲ ಈ ತರ ಮಾಡ್ಬಿಟ್ಟಲ್ಲ ನಮಗೆ. ಜನಗಳು ಅವಳು ಆಡ್ತಿರೋ ನಾಟಕನ ನಂಬಿಟ್ಟು ಅವಳಿಗೆ ಸಿಂಪತಿ ವೋಟ್ಸ್ ನ ಹಾಕ್ತಾರೆ. ಅದೇ ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ಪೆದ್ದಿಯ ಒಂದು ಕಣ್ಣು ಅವಳ ಮೇಲೆ ಬೀಳುತ್ತೆ. ಅವಳನ್ನ ನೋಡಿದ ತಕ್ಷಣ ಅವನಿಗೆ ಲವ್ ಅಟ್ ಫಸ್ಟ್ ಸೈಟ್ ಆಗ್ಬಿಡುತ್ತೆ. ಇವಳನ್ನೇ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅವಳು ಎಲ್ಲ ಹೋದ್ರೆ ಅವಳನ್ನ ಫಾಲೋ ಮಾಡ್ತಾ ಇರ್ತಾನೆ. ಆದ್ರೆ ಸದ್ಯಕ್ಕೆ ಅಚ್ಚಿಯಮ್ಮಗೆ ಪೆದ್ದಿ ಅಂದ್ರೆ ಯಾರಂತಾನೆ ಗೊತ್ತಿಲ್ಲ. ಒಂದು ದಿನ ಎಲೆಕ್ಷನ್ ಹತ್ರ ಬರ್ತಾ ಇತ್ತು. ಅಚ್ಚಿಯಮ್ಮ ಹಳ್ಳಿ ಜನಗಳಿಗೆಲ್ಲ ಎಣ್ಣೆ ಬಾಟ್ಲಿನ ಕೊಡ್ತಾ ಇದ್ಲು. ಅಚಾನಕ್ ಆಗಿ ಪವರ್ ಕಟ್ ಆಗ್ಬಿಡುತ್ತೆ. ಅವಳು ತನ್ನ ರೂಮಿಗೆ ಹೋಗ್ತಾಳೆ. ಅಲ್ಲಿ ಪೆದ್ದಿ ಎಂಟ್ರಿ ಕೊಟ್ಬಿಟ್ಟು ಯಾರಿಗೂ ಗೊತ್ತಿಲ್ಲದಂಗೆ ಅವಳನ್ನ ಮುತ್ಕೊಟ್ಬಿಡ್ತಾನೆ. ಕತ್ಲು ತುಂಬಾನೇ ಇದ್ದ ಕಾರಣ ಅವಳಿಗೆ ಗೊತ್ತಾಗಲ್ಲ ಅವಳಿಗೆ ಯಾರು ಮುತ್ಕೊಟ್ರು ಅಂತ. ಆದ್ರೆ ಅವ್ನು ಹೋದಾದ್ಮೇಲೆ ಅವಳಿಗೆ ಅಳು ಬರುತ್ತೆ. ಯಾಕಂದ್ರೆ ಈ ತರ ಯಾರು ಅವಳಿಗೆ ಮಾಡಿರಲಿಲ್ಲ ಇಲ್ಲಿ ತನಕ. ಆದ್ರೆ ಅವಳು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾಳೆ ಅದು ಯಾರು ಅಂತ ಗೊತ್ತಾದ ತಕ್ಷಣ ಅವರಿಗೆ ಒಂದು ತಕ್ಕ ಶಿಕ್ಷಣ ಕೊಡಬೇಕು ಅಂತ. ಇವಾಗ ಅಪೋಸಿಷನ್ ಪಾರ್ಟಿಯಲ್ಲಿ ಇರೋದು ರಾಂಬುಜಿಗೆ ಇಷ್ಟ ಇರಲಿಲ್ಲ ಅಚ್ಚಿಯಮ್ಮನ ತಂದೆ ಎಲೆಕ್ಷನ್ ಗೆಲ್ಲೋದು. ಆದ್ರೆ ಅಚ್ಚಿಯಮ್ಮ ಯಾವ ರೇಂಜ್ ಗೆ ಎಲೆಕ್ಷನ್ ಪ್ರಚಾರ ಮಾಡ್ತಾ ಇದ್ಲು ಅಂತಂದ್ರೆ ಪಕ್ಕ ಅವ್ರ ಅಪ್ಪನೇ ಗೆಲ್ತಿದ್ರು. ಯಾಕಂದ್ರೆ ಅವಳು ಆ ಒಂದು ರೇಂಜ್ ಗೆ ಪ್ರಮೋಟ್ ಮಾಡ್ತಾ ಇದ್ಲು ಅವ್ರ ಅಪ್ಪನ ಪಾರ್ಟಿನ. ಅದಕ್ಕೆ ರಾಂಬುಜಿ ಒಂದು ಪ್ಲಾನ್ ಮಾಡ್ತಾನೆ. ಯಾವಾಗ ಅಚ್ಚಿಯಮ್ಮ ಎಲ್ಲರೂ ಇದ್ದಾಗ ಒಂದು ಭಾಷಣ ಕೊಡ್ತಾ ಇರ್ತಾಳಲ್ಲ ಅವಾಗ ಅವಳಿಗೆ ಹೋಗ್ಬಿಟ್ಟು ರೇಕ್ಷಣ ಅಂತ. ಅದೇ ತರ ಕೂಡ ಆಗುತ್ತೆ. ರಾಂಬುಜಿ ಒಬ್ಬ ಹುಡುಗ ಬಂದ್ಬಿಟ್ಟು ಅವಳ ಸಲ್ವಾರ್ನ ಕಟ್ ಮಾಡ್ಬಿಡ್ತಾನೆ. ಅವಳು ಹಾಕೊಂಡಿರೋ ಬಟ್ಟೆ ಇವಾಗ ಹೊರಗೆ ಬರ್ತಾ ಇದೆ. ಸೊ ಅವಳ ಬಾಡಿ ಎಕ್ಸ್ಪೋಸ್ ಆಗ್ತಾ ಇದೆ ಎಲ್ಲರ ಮುಂದೆ. ಆದ್ರೆ ಆ ಒಂದು ಟೈಮ್ ಅಲ್ಲಿ ಪೆದ್ದಿ ಕೂಡ ಅಲ್ಲೇ ಇರ್ತಾನೆ. ಅವಳಿಗೆ ಆತರ ಆಗ್ತಿರೋದನ್ನ ಯಾರನ್ನ ನೋಡ್ತಾರ. ಅವ್ನು ಹೋಗ್ಬಿಟ್ಟು ಸರಿಯಾಗಿ ಹೊಡೆದ್ಬಿಟ್ಟು ಅವಳ ಒಂದು ಶೀಲನ ಕಾಪಾಡ್ತಾನೆ. ಅಲ್ಲಿ ಪಕ್ಕದ ಟೆಂಟಿನ ಬಟ್ಟೆ ತಗೊಂಡ್ಬಿಟ್ಟು ಅವಳಿಗೆ ಮುಚ್ಚುತ್ತಾನೆ. ಪೆದ್ದಿಯ ಈ ಒಂದು ಕೆಲಸ ಅವಳಿಗೆ ತುಂಬಾನೇ ಇಂಪ್ರೆಸ್ ಮಾಡುತ್ತೆ. ಹೀಗಾದ್ರೂ ಕೂಡ ರಾಂಬುಜಿ ಹತ್ರ ಸ್ವಲ್ಪ ಫೋಟೋಸ್ ಇದ್ವು ಅವಳದು ಆತರ ಆಗಿರೋದು. ಯಾಕಂದ್ರೆ ಹೇಗೆ ಒಂದು ತೆಕ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ ಅವಳ ಹತ್ರ ಇದ್ದಾಗ ಅದನ್ನ ಅವರು ವೈರಲ್ ಮಾಡಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ರಾಂಬುಜಿ ಈ ಒಂದು ಪ್ಲಾನ್ ಪೆದ್ದಿಗೆ ಗೊತ್ತಾಗ್ಬಿಟ್ಟಿತ್ತು. ಪೆದ್ದಿ ರಾಂಬುಜಿ ಹತ್ರ ಹೋಗ್ಬಿಟ್ಟು ಹುಡುಗರಿಗೆಲ್ಲ ಸರಿಯಾಗಿ ಹೊಡಿತಾನೆ. ಆದ್ರೆ ಹುಡುಗರಿಗೆ ಗೊತ್ತಾಗಲ್ಲ ಯಾರು
ಹೊಡೆದ್ರು ಅಂತ, ಯಾಕಂದ್ರೆ ಕತ್ಲಿತ್ತು ಅವಾಗ. ಆದ್ರೆ ನೆಕ್ಸ್ಟ್ ಡೇ ರಾಂಬೋಜಿಗೆ ಗೊತ್ತಾಗುತ್ತೆ ಅವರಿಗೆ ಹೊಡೆದಿರೋದು ಬೇರೆ ಯಾರು ಅಲ್ಲ ಪೆದ್ದಿನೇ ಅಂತ. ಅದಕ್ಕೆ ರಾಂಬೋಜಿಗೆ ತುಂಬಾ ಸಿಟ್ಟು ಬಂದಿತ್ತು. ಅವನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದ ಪೆದ್ದಿಗೆ ಅವನು ಸುಮ್ಮನೆ ಬಿಡೋದಿಲ್ಲ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಕ್ರಿಕೆಟ್ ಮ್ಯಾಚ್ ನ ಆಡೋದಕ್ಕೆ ಪ್ಲೇಯರ್ಸ್ ನ ಬೈ ಮಾಡ್ತಾ ಇದ್ರು. ರಾಂಬೋಜಿ ಪೆದ್ದಿಯ ಒಂದು ಬಿಡ್ ನ ಬರೀ ₹1 ಸ್ಟಾರ್ಟ್ ಮಾಡ್ತಾನೆ. ಆ ₹1 ಮೇಲೆ ಹೋಗೋದೇ ಇಲ್ಲ. ಸೊ ಇವಾಗ ಈ ಒಂದು ಟೈಮ್ ಅಲ್ಲಿ ಪೆದ್ದಿ ಬರೀ ಒಂದೇ ₹1 ಬೈ ಆಗ್ತಾನೆ. ಇದನ್ನ ನೋಡಿ ಅಕ್ಕಪಕ್ಕ ಎಲ್ರಿಗೂ ಶಾಕು. ಅಷ್ಟೊಂದು ಚೆನ್ನಾಗಿ ಆಡೋ ಕ್ರಿಕೆಟ್ ಪ್ಲೇಯರ್ ಪೆದ್ದಿಗೆ ಬರೀ ಒಂದೇ ₹1 ಕೊಟ್ಟು ಬೈ ಮಾಡಿದ್ರಲ್ವಾ ಅಂತ. ಸೊ ಎನಿವೇಸ್ ಇವಾಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಈಗ ಎಲ್ಲ ನಾರ್ಮಲ್ ಆಗಿ ನಡೀತಾ ಇದೆ, ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಆದ್ರೆ ಪೆದ್ದಿ ಟೀಮ್ ಅಲ್ಲಿ ಪೆದ್ದಿಗೆ ಬ್ಯಾಟಿಂಗ್ ಆಡೋದಕ್ಕೆ ಕೊಡ್ತಾ ಇರಲ್ಲ. ಪೆದ್ದಿ ಟೀಮ್ ಅಲ್ಲಿ ಬ್ಯಾಟ್ಸ್ಮನ್ ಗಳು ಔಟ್ ಆಗ್ತಾನೆ ಇದ್ರು. ಇವ್ನು ಹೋಗೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಬಿಡೋದಿಲ್ಲ. ಅವನಿಗೆ ಕಳಿಸ್ತಾನೆ ಇರಲಿಲ್ಲ ಬ್ಯಾಟಿಂಗ್ ಆಡೋದಕ್ಕೆ. ಎನಿವೇಸ್ ಪೆದ್ದಿ ತುಂಬಾನೇ ಚೆನ್ನಾಗಿ ಆಡ್ತಾನೆ, ಆದ್ರೆ ಅವನಿಗೆ ಮ್ಯಾಚ್ ನ ಗೆಲ್ಸೋದಕ್ಕೆ ಆಗೋದಿಲ್ಲ. ಅವನ ಟೀಮ್ ಅಲ್ಲಿ ಅವನ ಪ್ಲೇಯರ್ಸ್ ಗಳು ಅವನಿಗೆ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇವಾಗ ನಮಗೆ ಗೊತ್ತಾಗುತ್ತೆ ಆಕ್ಚುಲಿ ಪೆದ್ದಿ ಟೀಮ್ ನ ಕ್ಯಾಪ್ಟನ್ ಮತ್ತೆ ರಾಂಬೋಜಿ ಸೆಟಲ್ಮೆಂಟ್ ಮಾಡ್ಕೊಂಡಿರ್ತಾರೆ. ಪೆದ್ದಿಗೆ ಎಲ್ಲರೂ ಮುಂದೆ ಅವಮಾನ ಮಾಡಬೇಕು ಅಂತ ಅವ್ರ ತರ ಮಾಡ್ತಾರೆ. ಆದ್ರೆ ಅವಾಗ ಅಲ್ಲಿ ಎಂಟ್ರಿ ಆಗುತ್ತೆ ನಮ್ಮ ಕರುನಾಡ ಚಕ್ರವರ್ತಿ ಸೆಂಚುರಿ ಸ್ಟಾರ್ ಶಿವಣ್ಣ ಅವ್ರದ್ದು. ಸಿನಿಮಾದಲ್ಲಿ ಇವರ ಕ್ಯಾರೆಕ್ಟರ್ ನೇಮ್ ಬಂದ್ಬಿಟ್ಟು ನಾಯ್ಡು ಅಂತ. ನಾಯ್ಡು ಕುಸ್ತಿಯ ಅಕಾಡೆಮಿ ನಡೆಸ್ತಾರೆ. ದೊಡ್ಡ ದೊಡ್ಡ ಪೈಲ್ವಾನ್ಗಳನ್ನ ಅವರು ರೆಡಿ ಮಾಡ್ತಾ ಇರ್ತಾರೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಪೆದ್ದಿ ಮ್ಯಾಚ್ ನ ಸೋತಿರ್ತಾನೆ, ಆದ್ರೂ ಇರೋ ಜನಗಳೆಲ್ಲ ಪೆದ್ದಿ ಪೆದ್ದಿ ಅಂತ ಕೂಗ್ತಾ ಇರ್ತಾರೆ. ಆ ಒಂದು ಕೂಗಿನ ಸೌಂಡ್ ಗೆ ಆ ನಾಯ್ಡು ಇಲ್ಲಿ ಬಂದಿರ್ತಾನೆ. ನಾಯ್ಡು ಬಂದ್ಬಿಟ್ಟು ಪೆದ್ದಿ ಹತ್ರ ನಿಂತ್ಕೊಂಡು ಕೇಳ್ತಾನೆ, ಕುಸ್ತಿ ಆಡ್ತೀಯಾ? ಅದಕ್ಕೆ ಪೆದ್ದಿ ಹೇಳ್ತಾನೆ, ಆಡ್ತೀನಿ. ಕೂಲಿ ಎಷ್ಟು ಕೊಡ್ತೀರಾ ಅಂತ. ಅದಕ್ಕೆ ನಾಯ್ಡು ಹೇಳ್ತಾನೆ, ನಾನು ನಿನಗೆ ಒಳ್ಳೆ ಖಿಲಾಡಿ ಮಾಡೋಣ ಅಂತ ಅನ್ಕೊಂಡ್ರೆ ನಿನ್ ಗಾರೆ ಕೆಲಸದ ಬುದ್ಧಿನ ನೀನ್ ಬಿಡಬೇಡ, ನೀನ್ ಖಿಲಾಡಿ ಆಗೋದಂತೂ ಮರ್ತು ಬಿಡು, ಯಾವತ್ತೂ ಆಗಲ್ಲ ಅಂತ ಹೇಳಿ ಹೊರಡ್ತಾನೆ. ಇವಾಗ ನಮಗೆ ನಾಯ್ಡು ಬಗ್ಗೆ ಬ್ಯಾಕ್ ಸ್ಟೋರಿನ ಹೇಳ್ತಾರೆ. ನಾಯ್ಡು ಎಂತ ಒಂದು ಕುಸ್ತಿ ಅಕಾಡೆಮಿ ನಡೆಸ್ತಾ ಇರ್ತಾನೆ ಅಂತಂದ್ರೆ ಅಲ್ಲಿರುವ ಎಲ್ಲಾ ಪೈಲ್ವಾನ್ಗಳು ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರೆ. ಎಲ್ಲೇ ಒಂದು ಕಾಂಪಿಟೇಷನ್ ನಡೀಲಿ ಅವ್ರಿಗೆ ಗೆದ್ದು ಬರ್ತಾ ಇರ್ತಾರೆ. ಆದ್ರೆ ಅವನ ಒಂದು ಅಕಾಡೆಮಿಯಲ್ಲಿ ಸ್ಟ್ರಾಂಗೆಸ್ಟ್ ಪೈಲ್ವಾನ್ ಅಂತಂದ್ರೆ ಅದು ಭದ್ರ ತುಂಬಾನೇ ಡೇಂಜರಸ್. ಅವನ ಅಗೇನ್ಸ್ಟ್ ನೀವು ಮ್ಯಾಚ್ ಗೆಲ್ತೀರಾ ಅಂತಂದ್ರೆ ಅದು ಇಂಪಾಸಿಬಲ್ ಅಂತಾನೆ ಅನ್ಕೊಳ್ಳಿ. ಆದ್ರೆ ಭದ್ರದ ಸ್ವಲ್ಪ ವಿಷಯಗಳು ನಾಯ್ಡುಗೆ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಭದ್ರ ಗೆಲ್ಬೇಕು ಅಂತ ಒಂದು ಡಿಸೈಡ್ ಆದ್ರೆ ಅದನ್ನ ಗೆಲ್ಲೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಿದ್ದ. ಎಂತ ಲೋ ಲೆವೆಲ್ ಕೆಲಸ ಎಂತ ಹಂತಕ್ಕೆ ಬೇಕಾದ್ರೂ ಹಿಡಿತಾ ಇದ್ದ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಇವಾಗ ಪೆದ್ದಿಯ ಹಳ್ಳಿಯಲ್ಲಿ ತುಂಬಾನೇ ಮಳೆ ಆಗ್ತಾ ಇದೆ ಜೋರಾಗಿ. ಆ ಒಂದು ಮಳೆಯ ರಭಸಕ್ಕೆ ಅಲ್ಲಿರೋ ಒಂದು ಮೌಂಟೇನ್ ಗಳು ಸ್ಲಿಪ್ಪರಿ ಆಗ್ತಾ ಇದ್ವು. ಅಲ್ಲಿ ಸ್ವಲ್ಪ ಜನ ಅನ್ಫಾರ್ಚುನೇಟ್ಲಿ ಸತ್ತೋಗ್ಬಿಡ್ತಾರೆ ಆ ಒಂದು ಮಳೆಗೆ. ಈ ವಿಷಯ ಕೇಳಿಸ್ಕೊಂಡು ಸೂರಿಗೆ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಅವ್ರ ಊರಲ್ಲಿ ಯಾರಿಗೆ ಏನೇ ಆಗ್ಲಿ ಅವರಿಗೆ ರೆಡಿ ಮಾಡೋದಕ್ಕೆ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಕ್ಕಿಂತ ಮುಂಚೆ ಅವರ ಅಂತಿಮ ಸಂಸ್ಕಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಯಾಕಂದ್ರೆ ಹಾಸ್ಪಿಟಲ್ ಗೆ ಬೇಗನೆ ಹೋಗ್ಬೇಕು. ಯಾರಿಗೆ ಏನೇ ಆಗ್ಲಿ ಇವರಿಗೆ ಟ್ರೈನ್ ಇಲ್ಲ, ಬಸ್ ಇಲ್ಲ, ಏನೂ ಇಲ್ಲ. ಅವರು ಒಂದು ಬಿದ್ರಿನ ಮಂಚದ ಮೇಲೆ ಪೇಷಂಟ್ ನ ಹಾಕೊಂಡು ನಡ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ ಗೆ. ಆದ್ರೆ ಆಬ್ವಿಯಸ್ಲಿ ಪೇಷಂಟ್ ಆ ಹಾಸ್ಪಿಟಲ್ ತಲುಪೋಕ್ಕಿಂತ ಮುಂಚೆನೆ ದಾರಿಯಲ್ಲಿ ಅವನ ಸಾವಾಗ್ತಾ ಇತ್ತು. ಸೂರಿ ಡಿಸೈಡ್ ಮಾಡ್ತಾನೆ ಇವೆಲ್ಲ ಸರಿ ಮಾಡ್ಬೇಕು ಅಂತ. ಅವನು MLA ಹತ್ರ ಹೋದಾಗ ಆ MLA ಅವನಿಗೆ ಸರಿಯಾಗಿ ಹೊಡಿಸ್ಬಿಡ್ತಾನೆ. ಪಾಪ ಸೂರಿ ಹೊಡಿಸ್ಕೊಂಡು ತುಂಬಾನೇ ನೋವಲ್ಲಿ ಬರ್ತಾ ಇರ್ತಾನೆ. ಅವನಿಗೆ ರಿಯಲೈಸ್ ಆಗ್ಬಿಟ್ಟಿದೆ ಈ ಒಂದು ಸಿಸ್ಟಮ್ ಅಂತೂ ಚೇಂಜ್ ಆಗಲ್ಲ ಅಂತ. ಇವಾಗ ಅವನು ಹಳ್ಳಿಗೆ ವಾಪಸ್ ಬಂದ ತಕ್ಷಣ ಅದೇ ಒಂದು ರೈಲ್ವೆ ಟ್ರ್ಯಾಕ್ ಹತ್ರ ಹೋಗಿ ಅದೇ ರೆಡ್ ಫ್ಲಾಗ್ ನ ಹಿಡ್ಕೊತಾನೆ ಟ್ರೈನ್ ನಿಲ್ಸೋದಕ್ಕೆ. ಆದ್ರೆ ಈ ಸಲ ಅವನು ರೈಲ್ವೆ ಟ್ರ್ಯಾಕ್ ಇಂದ ಹೊರಗಲ್ಲ, ಸೀದಾ ಒಂದು ಹಳ್ಳಿ ಒಳಗೆ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಸೂರಿ ರೈಲ್ವೆ ಟ್ರ್ಯಾಕ್ ಒಳಗೆ ನಿಂತ್ಕೊಂಡಿದ್ರು ಕೂಡ ಆ ಟ್ರೈನ್ ನಿಲ್ಲೋದಿಲ್ಲ. ಅನ್ಫಾರ್ಚುನೇಟ್ಲಿ ಸೂರ್ಯ ಸಾವಾಗ್ಬಿಡುತ್ತೆ. ಈ ಒಂದು ಇನ್ಸಿಡೆಂಟ್ ಆದ ತಕ್ಷಣ ಪೆದ್ದಿ ಹಳ್ಳಿ ಜನಕ್ಕಂತೂ ತುಂಬಾನೇ ಬೇಜಾರಾಗುತ್ತೆ. ಸಿಟ್ಟಲ್ಲಿ ಅವರು ಆ ರೈಲ್ವೆ ಟ್ರ್ಯಾಕ್ ಗೆ ಬೆಂಕಿ ಹಚ್ಚಿಬಿಡ್ತಾರೆ. ರೈಲ್ವೆ ಟ್ರ್ಯಾಕ್ ಗೆ ಬೆಂಕಿ ಹಚ್ಚಿರೋ ಕಾರಣ ಪೊಲೀಸರೆಲ್ಲ ಬಂದ್ಬಿಟ್ಟು ಆ ಜನಗಳನ್ನ ಎತ್ಕೊಂಡು ಹೋಗಿ ತುಂಬಾನೇ ಟಾರ್ಚರ್ ಮಾಡಿ ಹೊಡಿತಾರೆ. ಸೂರ್ಯ ಹೆಣ ಕೂಡ ಅವರು ವಾಪಸ್ ಕೊಡ್ತಾ ಇರಲ್ಲ. ಈ ಒಂದು ಹೆಣಕ್ಕೆ ಐಡೆಂಟಿಟಿನೇ ಇಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಅಂತಿಮ ಸಂಸ್ಕರಣ ಮಾಡೋದಕ್ಕೆ ಪೆದ್ದಿ ಆ ಒಂದು ಶವನ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಅಲ್ಲಿರೋ ಪೊಲೀಸ್ ಆಫೀಸರ್ ಹೇಳ್ತಾನೆ, ಸೂರ್ಯ ಅಷ್ಟೇ ಅಲ್ಲ, ನಿಮ್ದು ಯಾರ್ದೇ ಹೆಣ ಸಿಕ್ಕು ನಾವು ನಿಮಗೆ ವಾಪಸ್ ಕೊಡೋದಿಲ್ಲ, ಐಡೆಂಟಿಟಿ ಕಾರ್ಡ್ ಇಲ್ಲಿದೆ, ಆಧಾರ್ ಕಾರ್ಡ್ ಇಲ್ಲಿದೆ ಅಂತ ಕೇಳ್ತಾನೆ. ಆ ಒಂದು ಹಳ್ಳಿ ಜನ ಹತ್ರ ಪಾಪ ಏನು ಇರೋದಿಲ್ಲ. ಎಷ್ಟು ಟ್ರೈ ಮಾಡಿದ್ರು ಕೂಡ ಸೂರ್ಯ ಒಂದು ಶವ ಅವನಿಗೆ ಸಿಗೋದಿಲ್ಲ. ತುಂಬಾನೇ ಸಿಟ್ಟು ಬಂದ್ಬಿಟ್ಟು ಅವನು ಡಿಸೈಡ್ ಮಾಡ್ಕೊತಾನೆ, ಇದು ಹೀಗಿದ್ರೆ ಆಗೋದಿಲ್ಲ, ಸಿಸ್ಟಮ್ ನ ಚೇಂಜ್ ಮಾಡ್ಲೇಬೇಕು ಅಂತ. ಅವ್ನು ಇವಾಗ ಹೋಗೋದೆ ನಾಯ್ಡು ಕಡೆ. ಪೆದ್ದಿಗೆ ನಿಲ್ಸೋದಕ್ಕೆ ತುಂಬಾನೇ ಜನ ಬಂದ್ರು, ಆದ್ರೆ ಪೆದ್ದಿ ಯಾರು ನಿಲ್ಸಿದ್ರು ಕೂಡ ನಿಲ್ತಾ ಇರಲಿಲ್ಲ. ಅವ್ನು ಹೇಳ್ತಾನೆ, ನಾನು ಕುಸ್ತಿ ಕಲಿಬೇಕು, ನನಗೆ ಕುಸ್ತಿ ಕಲಿಸ್ರಿ ಅಂತ. ಆದ್ರೆ ನಾಯ್ಡು ರಿಯಲೈಸ್ ಮಾಡ್ಕೊಂಡಿದ್ದ ಈ ಒಂದು ಪೆದ್ದಿ ಹತ್ರ ಏನೋ ಒಂದು ವಿಷಯ ಇದೆ, ಒಂದು ಬೆಂಕಿ ಇದೆ ಅಂತ. ನೆಕ್ಸ್ಟ್ ಡೇ ಇಂದ ಪೆದ್ದಿಯ ಟ್ರೈನಿಂಗ್ ಶುರುವಾಗುತ್ತೆ. ಆದ್ರೆ ಗೌರಿ ನಾಯ್ಡು ಟ್ರೈನಿಂಗ್ ಅಲ್ಲಿ ಅವನಿಗೆ ಪ್ರಾಪರ್ ಆಗಿ ಎಲ್ರಿಗೂ ಹೇಳ್ಕೊಡ್ತಾ ಇರಲಿಲ್ಲ. ನಾಯ್ಡು ಪೆದ್ದಿಗೆ ಸ್ವಲ್ಪ ಡಿಫರೆಂಟ್ ಆಗಿ ಟ್ರೀಟ್ ಮಾಡ್ತಾ ಇದ್ದ. ಮೂಟೆ ಹೊರಕ್ಕೆ ಹೇಳ್ತಾ ಇದ್ದ, ಕೆಲಸನ ಮಾಡಿಸ್ತಾ ಇದ್ದ. ಒಂದು ಅಥೆಂಟಿಕ್ ಕುಸ್ತಿಯ ಒಂದು ಟ್ರೈನಿಂಗ್ ಬರುತ್ತಲ್ಲ ಅದನ್ನ ಮಾಡಿಸ್ತಾ ಇರಲಿಲ್ಲ ಅವನ ಹತ್ರ. ಆದ್ರೆ ಆ ಟೈಮ್ ಅಲ್ಲಿ ಅದು ಪೆದ್ದಿ ಗೊತ್ತಿರಲಿಲ್ಲ, ಅದು ಕೂಡ ಒಂದು ಕುಸ್ತಿಯ ಟ್ರೈನಿಂಗ್ ನ ಪಾರ್ಟ್ ಅಂತ. ಸೊ ಇದೇ ತರ ಟ್ರೈನಿಂಗ್ ನಡೀತಾ ಇರುತ್ತೆ. ಭದ್ರನ್ ಮುಂದೆ ಪೆದ್ದಿ ಏನು ಇರಲಿಲ್ಲ ಅವಾಗ. ಆದ್ರೆ ಬರ್ತಾ ಬರ್ತಾ ಪೆದ್ದಿ ಕೂಡ ಇವಾಗ ಇಂಪ್ರೂವ್ ಆಗ್ತಾ ಇದ್ದಾನೆ. ಹೀಗೆ ಇಂಪ್ರೂವ್ ಆಗಿ ಇವಾಗ ಅವನು ಒಳ್ಳೆ ದೊಡ್ಡ ಸ್ಟ್ರಾಂಗ್ ಪೈಲ್ವಾನ್ ಆಗಿದ್ದಾನೆ. ಈಗ ಪೆದ್ದಿ ಯಾರ ಜೊತೆ ಬೇಕಾದ್ರೆ ಕುಸ್ತಿ ಮಾಡಕ್ಕೆ ರೆಡಿ ಇದ್ದ. ಇವಾಗ ಅವನ ಹತ್ರ ಟೆಕ್ನಿಕ್ ಇತ್ತು ಮತ್ತೆ ಶಕ್ತಿ ಕೂಡ ಇತ್ತು. ಆದ್ರೆ ಪೆದ್ದಿ ಇದ್ದ ಊರಿನ ಜನಗಳು ಅವನ ಮೋಸಗಾರ ಅಂತ ಕರೀತಾ ಇದ್ರು. ಅವನು ಬೆಳೆಯೋದಕ್ಕೆ ಇವಾಗ ನಮಗೆ ಅವನು ಸಾಥ್ ಕೊಡ್ತಾ ಇಲ್ಲ, ನಮ್ಮನ್ನ ಮಾತಾಡಿಸ್ತಿಲ್ಲ ಅಂತ ಅವ್ರು ಅನ್ಕೋತಾ ಇದ್ರು. ಹೀಗೆ ಒಂದು ದಿನ ಪೆದ್ದಿ ಇದ್ದ ಅಖಾಡದಲ್ಲಿ ಅಚ್ಚಿಯಮ್ಮನ ಎಂಟ್ರಿ ಆಗುತ್ತೆ. ಅಚ್ಚಿಯಮ್ಮ ಇನ್ನೇನ್ ಜಾರ್ ಬೀಳ್ಬೇಕು, ಆದ್ರೆ ಅವಾಗ ಪೆದ್ದಿ ಅವಳನ್ನ ಹಿಡ್ಕೊಂಡ್ಬಿಡ್ತಾನೆ. ಪೆದ್ದಿ ಹಿಡ್ಕೊಂಡಿದ ತಕ್ಷಣ ಅವಳಿಗೆ ರಿಯಲೈಸ್ ಆಗುತ್ತೆ ಅವತ್ತಿನ ರಾತ್ರಿ ಮುತ್ಕೊಟ್ಟಿದ್ದು ಬೇರೆ ಯಾರು ಅಲ್ಲ ಪೆದ್ದಿನೇ ಅಂತ. ಯಾಕಂದ್ರೆ ಅವತ್ತಿನ ರಾತ್ರಿ ಅವಳು ಯಾರ ಬಾಡಿನ ಫೀಲ್ ಮಾಡಿದ್ಲೋ ಇವಂದು ಕೂಡ ಅದೇ ತರ ಬಾಡಿ ಇತ್ತು. ಅವಾಗ ಅವಳು ತುಂಬಾನೇ ಕಿರಿಸ್ತಾಳೆ, ಕೂಗಾಡ್ತಾಳೆ. ಅದಕ್ಕೆ ಪೆದ್ದಿ ಹೇಳ್ತಾನೆ, ನಾವು ಗಾರೆ ಕೆಲಸದವರು, ನಾವು ಕೂಲಿ ಕೆಲಸದವರು, ನಮಗೆ ಪ್ರೀತಿನ ವ್ಯಕ್ತಪಡಿಸಕ್ಕೆ ಬರೋದಿಲ್ಲ, ಬರೋದು ಒಂದೇ, ಅದು ಮುತ್ಕೊಡೋದು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಒಂದು ಕಾಂಪಿಟೇಷನ್ ನಡೀತಾ ಇತ್ತು. ಆ ಒಂದು ಕಾಂಪಿಟೇಷನ್ ಅಲ್ಲಿ ಕುಸ್ತಿ ನಡೆಯುತ್ತೆ. ಆ ಒಂದು ಕುಸ್ತಿ ಕಾಂಪಿಟೇಷನ್ ಅಲ್ಲಿ ಪ್ರತಿ ವರ್ಷ ನಾಯ್ಡು ಜನಗಳು ಗೆಲ್ತಾ ಇರ್ತಾರೆ. ಇವಾಗ ಆ ಕಾಂಪಿಟೇಷನ್ ಅಲ್ಲಿ ಪೆದ್ದಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದ. ಆದ್ರೆ ಅಲ್ಲಿರೋ ಎಲ್ಲ ಪೈಲ್ವಾನ್ಗಳು ಅದನ್ನು ಒಪ್ಕೊಳ್ಳೋದಿಲ್ಲ. ನಾವೆಲ್ಲ ದೊಡ್ಡ ಪೈಲ್ವಾನ್ಗಳು, ಅಪ್ಪರ್ ಕಾಸ್ಟ್ ನವರು, ಇವಂದು ಅಂತ ಜಾತಿ ಧರ್ಮ ಏನು ಇಲ್ಲ, ಒಬ್ಬ ಗಾರೆ ಕೆಲಸದವನ್ನ ನಾವು ಮುಟ್ಟಬೇಕಾ ಅಂತ ಹೇಳ್ತಾರೆ. ಅವಾಗ ಪೆದ್ದಿ ಚಾಲೆಂಜ್ ಮಾಡ್ತಾನೆ. ಅವನು ಬರೀ ಒಬ್ಬರ ಹತ್ರ ಅಲ್ಲ, ಇಬ್ರಿಬ್ರು ಪೈಲ್ವಾನ್ ಜೊತೆ ಜಗಳಾಡ್ತಾನೆ ಅಂತ. ಅವಾಗ ಬೇರೆ ಬೇರೆ ಊರಿಂದ ಬಂದ ಎಲ್ಲಾ ಒಂದು ಖಿಲಾಡಿಗಳಿಗೂ ಒಂದು ಚಾನ್ಸ್ ಸಿಕ್ತು. ಇದೇ ಚಾನ್ಸ್ ನಾಯ್ಡು ಕಡೆ ಹುಡುಗರನ್ನ ಸೋಲ್ಸಬಹುದು ಅಂತ ಅವರು ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ತಾರೆ. ಆದ್ರೆ ಪೆದ್ದಿ ಏನ್ ಕಮ್ಮಿ ಇಲ್ಲ ರೀ, ಅವನು ಫುಲ್ ರೆಡಿ ಇದ್ದ. ನಾಯ್ಡುಗೂ ಕೂಡ ಫುಲ್ ಟ್ರಸ್ಟ್ ಇತ್ತು ಪೆದ್ದಿ ಮೇಲೆ. ಇವಾಗ ಕಾಂಪಿಟೇಷನ್ ಅಂದ್ರೆ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಇಬ್ರು ಎದುರಾಳಿಗಳು ಪೆದ್ದಿ ಮೇಲೆ ಫುಲ್ ಹಾವಿ ಅನ್ಕೊಳ್ಳಿ. ಫೈಟ್ ಸ್ಟಾರ್ಟಿಂಗ್ ಅಲ್ಲಿ ಪೆದ್ದಿ ತುಂಬಾನೇ ವೀಕ್ ಅನಿಸ್ತಾ ಇದ್ದ. ಯಾವುದೇ ಒಂದು ಮೂವ್ ನ ಕರೆಕ್ಟ್ ಆಗಿ ಪರ್ಫಾರ್ಮ್ ನ ಮಾಡ್ತಾ ಇರೋದಿಲ್ಲ. ಎದುರಾಳಿಯ ಮೂವ್ಸ್ ಕೂಡ ಟ್ಯಾಕಲ್ ಮಾಡ್ತಾ ಇರೋದಿಲ್ಲ. ಹಾಗೆ ಫೈಟ್ ಕಂಟಿನ್ಯೂ ಆಯ್ತು ನೋಡಿ. ಪೆದ್ದಿ ಆ ಒಂದು ಕುಸ್ತಿಯಲ್ಲಿ ಕ್ರಿಕೆಟ್ ತಗೊಂಬಂದ. ಅವನಿಗೆ ಹೆಂಗೋ ತುಂಬಾನೇ ಅಭ್ಯಾಸ ಕ್ರಿಕೆಟ್ ಆಡಿ ಕ್ರಿಕೆಟ್ ಅಲ್ಲಿ ಆಡೋ ಮೂವ್ ನ ಅವನು ಕುಸ್ತಿಯಲ್ಲಿ ಹಾಕ್ತಾನೆ. ಬರೀ ಎರಡು ಮೂವ್ಸ್ ಅಲ್ಲಿ ಎದುರಾಳಿಗಳನ್ನ ಸೋಲಿಸ್ತಾ ಇದ್ದ, ಮಣ್ಣು ಮುಗಿಸ್ತಾ ಇದ್ದ. ಈ ಒಂದು ಕುಸ್ತಿ ಆಗ್ತಾ ಇದ್ದು ವಿಜಯನಗರಲ್ಲಿ. ಆ ವಿಜಯನಗರ ಊರಿನ ಜನಗಳಿಗೆ ವಿಜಯನಗರ ಊರಿಂದನೇ ಒಬ್ಬ ರೆಸ್ಲರ್ ಬರಬೇಕು ಅಂತ ಆಸೆ. ಯಾಕಂದ್ರೆ ಪೆದ್ದಿ ಬೇರೆ ಊರಿನವನು, ಅವನಿಗೆ ಒಂದು ಐಡೆಂಟಿಟಿನೇ ಇಲ್ಲ. ಜನಗಳು ಫೈಟ್ ಅಲ್ಲಿ ಭದ್ರನ ನೋಡಕ್ಕೆ ಇಷ್ಟಪಡ್ತಾ ಇದ್ರು, ಯಾಕಂದ್ರೆ ಅವನು ವಿಜಯನಗರದವನೇ ಅಂತ. ಆದ್ರೆ ಇದನ್ನ ಕೇಳಿಸ್ಕೊಂಡು ನಾಯ್ಡು ರಿಪ್ಲೈ ಮಾಡ್ತಾನೆ, ಪೆದ್ದಿ ಈ ಊರಿನಲ್ಲ, ಅದು ನಿಜ. ಆದ್ರೆ ಅವನು ಈ ಊರಿನ ಒಂದು ಕೀರ್ತಿ ಪತಾಕಿನ ಎತ್ತಿ ಹಿಡಿತಾ ಇದ್ದಾನೆ. ನಾಯ್ಡು ಎಷ್ಟೇ ಹೇಳಿದ್ರು ಕೂಡ ಆ ಊರಿನ ಜನಗಳು ಒಪ್ಕೋತಾ ಇರೋದಿಲ್ಲ. ಅವ್ರು ಹೇಳೋದು ಒಂದೇ, ಪೆದ್ದಿ ಕುಸ್ತಿ ಆಡಬೇಕು ಅಂತಂದ್ರೆ ಅವನು ಈ
ಊರಿನ ಒಂದು ನಾಗರಿಕತೆಯನ್ನು ತಗೋಬೇಕು. ನಾಯ್ಡು ಪೆದ್ದಿ ಇದನ್ನ ಮಾಡಲ್ಲ ಅಂತ ಅನ್ಕೊಂಡಿದ್ದ, ಆದ್ರೆ ಪೆದ್ದಿ ಒಪ್ಕೋತಾನೆ. ಪೆದ್ದಿ ತಮ್ಮನ್ನ ಇಟ್ಬಿಟ್ಟು ಅವನು ಡಿಸೈಡ್ ಮಾಡ್ಕೋತಾನೆ ಅವನು ಇವತ್ತಿಂದ ವಿಜಯನಗರದವನು ಅಂತ. ಇದು ಗೊತ್ತಾಗಿದ್ದೆ ತಡ, ಪೆದ್ದಿ ಊರಿನ ಜನಗಳಂತೂ ಅವನ ಮೇಲೆ ಫುಲ್ ಅಗೇನ್ಸ್ಟ್ ಆಗ್ಬಿಟ್ರು. ಇಲ್ಲಿ ತನಕ ಬರೀ ಡೌಟ್ ಇತ್ತು ಅಷ್ಟೇ, ಅವನು ಸೆಲ್ಫಿಶ್ ಆಗಿರ್ಬೋದು, ಆದ್ರೆ ಸ್ವತಃ ಅವನಿಗೋಸ್ಕರ ಏನಾದ್ರು ಮಾಡ್ಕೋತಾ ಇದ್ದಾನೆ ಅಂತ. ಆದ್ರೆ ಇವಾಗಂತೂ ಅವನು ಕಂಪ್ಲೀಟ್ ಆಗಿ ಮೋಸ್ಗರ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಪೆದ್ದಿ ಇವಾಗ ಫುಲ್ ಚಾಂಪಿಯನ್ ಆಗ್ಬಿಟ್ಟಿದ್ದಾನೆ. ಅವನಿಗೆ ಎಲ್ಲ ಒಂದು ಮೂವ್ ಬರುತ್ತೆ, ಏನೇ ಆಗ್ಲಿ ಅವನು ಗೆಲ್ತಾ ಇರ್ತಾನೆ. ನಾಯ್ಡು ಕೂಡ ತುಂಬಾನೇ ಪ್ರೌಡ್ ಫೀಲ್ ಆಗ್ತಾ ಇರ್ತಾನೆ ಪೆದ್ದಿ ಮೇಲೆ. ಈ ಪೆದ್ದಿನ ಎಂಪೈರ್ ನ ಆಳೋದು ಅಂತ ಅವನು ಫಿಕ್ಸ್ ಆಗ್ಬಿಟ್ಟಿರ್ತಾನೆ. ಇವಾಗ ನಾಯ್ಡು ಒಂದು ಚಾಲೆಂಜ್ ನ ಪಬ್ಲಿಷ್ ಮಾಡ್ತಾರೆ. ಎಲ್ಲಾ ಕುಸ್ತಿ ಅಕಾಡೆಮಿ ಕೂಡ ನೋಟಿಸ್ ಕಳಿಸ್ತಾರೆ. ಯಾವುದೇ ಅಕಾಡೆಮಿಯ ರೆಸ್ಲರ್ ನಮ್ಮ ಪೆದ್ದಿನ ಸೋಲಿಸ್ಬಿಟ್ರೆ ನನ್ನ ಕಾಲಲ್ಲಿ ಒಂದು ಖಡ್ಗ ಇದೆ, ಅದನ್ನ ನಾನು ಗೆದ್ದಿರೋದು, ಅದೇ ಖಡ್ಗನ ನಾನು ಬೇರೆ ರೆಸ್ಲರ್ ಕಾಲಿಗೆ ಹಾಕ್ತೀನಿ ಅಂತ ಹೇಳ್ತಾನೆ. ಈ ಒಂದು ವಿಷಯ ರಂಜಿತ್ ಸಿಂಗ್ ಸಿಸೋಡಿಯಾ ಹತ್ರ ಹೋಗುತ್ತೆ. ಅವನು ಡೆಲ್ಲಿಯಲ್ಲಿ ಒಂದು ಕುಸ್ತಿ ಅಕಾಡೆಮಿ ನಡೆಸ್ತಾ ಇರ್ತಾನೆ. ಮೋಸ್ಟ್ ಆಫ್ ದ ಟೈಮ್ ಇವನ್ ಅಕಾರದಲ್ಲಿರೋ ಪೈಲ್ವಾನ್ಗಳೇ ನ್ಯಾಷನಲ್ಸ್ ಗೆ ಹೋಗ್ತಾ ಇರ್ತಾರೆ. ರಂಜಿತ್ ಗೆ ಒಂದಂತೂ ರಿಯಲೈಸ್ ಆಗಿತ್ತು, ನಾಯ್ಡು ತನ್ನ ಕಾಲಲ್ಲಿರೋ ಖಡ್ಗನೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂತಂದ್ರೆ ಪಕ್ಕ ಅವನ ಕಡೆ ಇರೋ ಪೈಲ್ವಾನು ತುಂಬಾನೇ ಡೇಂಜರಸ್ ಆಗಿರ್ತಾನೆ. ಇವರಿಬ್ಬರಿಗೂ ಒಂದು ಪಾಸ್ಟ್ ಇದೆ. ಬಹಳ ವರ್ಷದಿಂದ ರಂಜಿತ್ ಸಿಂಗ್ ಸಿಸೋಡಿಯಾ ಮತ್ತೆ ನಾಯ್ಡು ಮಧ್ಯೆ ಫೈಟ್ ಆಗಿತ್ತು. ನಾಯ್ಡು ಕಾಲಲ್ಲಿರುವ ಖಡ್ಗ ಮೊದಲು ರಂಜಿತ್ ಸಿಂಗಿನ ಕಾಲಲ್ಲಿತ್ತು. ಆ ಒಂದು ಖಡ್ಗ ಯಾರ ಕಾಲಲ್ಲಿ ಇರುತ್ತಲ್ಲ ಸರ್ವಶ್ರೇಷ್ಠ ಕುಸ್ತಿ ಆಟಗಾರ ಅಂತ ಐಡೆಂಟಿಫೈ ಆಗ್ತಾರೆ. ರಂಜಿತ್ ಅನ್ಕೋತಾನೆ ಈಗ ಅದೇ ಒಂದು ಖಡ್ಗನ ವಾಪಸ್ ತಗೊಳ್ಳೋ ಟೈಮ್ ಬಂದಿದೆ. ರಂಜಿತ್ ಸಿಂಗ್ ಇವಾಗ ಅವನ ಒಳ್ಳೆ ಪೈಲ್ವಾನ್ ರೆಡಿ ಮಾಡ್ತಾನೆ. ಪೆದ್ದಿ ಕೂಡ ನ್ಯಾಷನಲ್ಸ್ ಗೆ ಸೆಲೆಕ್ಟ್ ಆಗಿರ್ತಾನೆ. ನ್ಯಾಷನಲ್ ಚಾಂಪಿಯನ್ಶಿಪ್ ಸ್ಟಾರ್ಟ್ ಆಗುತ್ತೆ. ನಾಯ್ಡು ಕಡೆಯ ಪೈಲ್ವಾನ್ ಅಂದ್ರೆ ಪೆದ್ದಿ ಎಲ್ಲರಿಗೂ ಒಬ್ಬರಾದ್ಮೇಲೆ ಒಬ್ರು ಸೋಲ್ಸ್ಕೊಂಡು ಬರ್ತಾನೆ ಇರ್ತಾನೆ. ರಂಜಿತ್ ಸಿಂಗಿನ ಪೈಲ್ವಾನ್ ಏನ್ ಕಮ್ಮಿ ಇರಲಿಲ್ಲ, ಅವನು ಕೂಡ ಎಲ್ಲ ಎದುರಾಳಿಗೆ ಮಣ್ಣು ಮುಗಿಸ್ತಾ ಇದ್ದ. ಅವಾಗ ಅಲ್ಲಿ ಎಂಟ್ರಿ ಆಗುತ್ತೆ ಭದ್ರಂದು. ಆಕ್ಚುಲಿ ಭದ್ರ ರಂಜಿತ್ ಹತ್ರ ಹೋಗಿರ್ತಾನೆ. ಅವ್ನು ಹೇಳ್ತಾನೆ ನೀನು ಪೆದ್ದಿನ ಈಸಿ ಅನ್ಕೋಬೇಡ, ಅವನು ತುಂಬಾನೇ ಸ್ಟ್ರಾಂಗ್ ಇದ್ದಾನೆ, ನಾನು ಸ್ವಲ್ಪ ನಿಮಗೆ ವಿಷಯಗಳನ್ನ ಹೇಳ್ತೀನಿ, ಅದು ನಿನಗೆ ಗೊತ್ತಾದ್ರೆ ಅದು ಪೆದ್ದಿಯ ವೀಕ್ನೆಸ್, ಅವಾಗ ಅವನಿಗೆ ಆರಾಮಾಗಿ ಸೋಲ್ಸಬಹುದು. ಆಕ್ಚುಲಿ ವಿಷಯ ಏನಪ್ಪಾ ಅಂತಂದ್ರೆ ಹಿಂದಿನ ರಾತ್ರಿ ಪೆದ್ದಿ ಮತ್ತೆ ಭದ್ರಂದು ಫೈಟ್ ಆಗಿತ್ತು. ಆ ಒಂದು ಕುಸ್ತಿಯಲ್ಲಿ ಭದ್ರ ಪೆದ್ದಿಯ ಕಾಲಿಗೆ ತುಂಬಾನೇ ಹೊಡೆದಿರ್ತಾನೆ. ಆ ಕಾರಣದಿಂದಾಗಿ ಪೆದ್ದಿಯ ಕಾಲು ತುಂಬಾನೇ ಇಂಜುರಿಯಲ್ಲಿದೆ. ಈಗ ನಮಗೆ ವಾಪಸ್ ನ್ಯಾಷನಲ್ ಚಾಂಪಿಯನ್ಶಿಪ್ ಫೈಟ್ ನ ತೋರಿಸ್ತಾರೆ. ಅದರಲ್ಲಿ ಪೆದ್ದಿ ಮತ್ತೆ ರಂಜಿತ್ ಸಿಂಗಿನ ಪೈಲ್ವಾನು ಫೈಟ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಪೆದ್ದಿಯ ಎದುರಾಳಿ ಪೆದ್ದಿಯ ಕಾಲಿಗೆ ಟಾರ್ಗೆಟ್ ಮಾಡಿ ಹೊಡಿತಾ ಇರ್ತಾನೆ. ಆ ಒಂದು ಮ್ಯಾಚ್ ಸೆಮಿಫೈನಲ್ ಆಗಿತ್ತು. ಇನ್ನೇನು ಪೆದ್ದಿ ಸೆಮಿಫೈನಲ್ ಸೋಲ್ಬೇಕು. ಪೆದ್ದಿಯ ಎದುರಾಳಿ 4 ಪಾಯಿಂಟ್ ಇಂದ ಲೀಡ್ ಮಾಡ್ತಾ ಇದ್ದ. ಇನ್ನ 15 ನಿಮಿಷ ಮಾತ್ರ ಉಳಿದಿತ್ತು. ಪೆದ್ದಿಯ ಕಾಲಂತೂ ಫುಲ್ ಸ್ಟಾಪ್ ಆಗ್ಬಿಟ್ಟಿತ್ತು, ಅದು ಕೆಲಸನೇ ಮಾಡ್ತಾ ಇರಲಿಲ್ಲ. ಈ ತರ ಒಂದು ಸಿಚುವೇಶನ್ ಇದ್ರೂ ಕೂಡ ಪೆದ್ದಿ ಒಂದು ಒಳ್ಳೆ ಮೂವ್ ನ ಮಾಡ್ತಾನೆ. ಆ ಒಂದು ಮೂವ್ ಇಂದ ಅವನಿಗೆ 5 ಪಾಯಿಂಟ್ ಸಿಕ್ಬಿಡುತ್ತೆ. ಪೆದ್ದಿ ಆ ಮ್ಯಾಚ್ ನ ಗೆದ್ದು ಬಿಡ್ತಾನೆ. ಮ್ಯಾಚ್ ಏನೋ ಗೆದ್ದ, ನೆಕ್ಸ್ಟ್ ಮೂವ್ಮೆಂಟ್ ಅವನು ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ. ಪೆದ್ದಿ ಕಣ್ ಬಿಟ್ಟ ತಕ್ಷಣ ಅವನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದ. ಅವನ ಕಾಲಿಗೆ ಪ್ಲಾಸ್ಟರ್ ಹಾಕಿರ್ತಾರೆ. ಡಾಕ್ಟರ್ ಹೇಳ್ತಾರೆ ನಿನ್ನ ನರ್ವ್ ತುಂಬಾನೇ ಡ್ಯಾಮೇಜ್ ಆಗಿದೆ, ನಿನ್ನ ಕಾಲು ಯಾವ ರೇಂಜ್ ಗೆ ಇಂಜುರಿ ಆಗಿದೆ ಅಂತಂದ್ರೆ ನಮಗೆಲ್ಲ ಶಾಕ್ ಆಗ್ಬಿಡ್ತು. ಈ ತರ ಕಾಲಿಟ್ಕೊಂಡು ಒಬ್ಬ ವ್ಯಕ್ತಿ ಸ್ಪೋರ್ಟ್ ಆಡ್ಬೋದಾ ಅಂತ ಡಾಕ್ಟರ್ ಪೆದ್ದಿಗೆ ಸ್ಟ್ರಿಕ್ಟ್ಲಿ ಹೇಳ್ತಾರೆ, ಇನ್ಮೇಲೆ ನೀನು ಯಾವುದೇ ಒಂದು ಸ್ಪೋರ್ಟ್ ಆಡೋದಕ್ಕೆ ಆಗೋದಿಲ್ಲ ಅಂತ. ಆದ್ರೆ ಪೆದ್ದಿದು ಇನ್ನೂ ಫೈನಲ್ ಮ್ಯಾಚ್ ಬಾಕಿ ಇತ್ತು. ಪೆದ್ದಿಗೆ ಈ ನ್ಯೂಸ್ ಕೇಳ್ಬಿಟ್ಟಂತೂ ಫುಲ್ ಶಾಕ್ ಆಗ್ಬಿಟ್ಟಿತ್ತು. ಅವನು ಫುಲ್ ನರಳಾಡ್ತಾನೆ, ಬೇಡ್ಕೋತಾನೆ ನನಗೆ ಫೈನಲ್ ಆಡೋದಕ್ಕೆ ಬಿಡ್ರಿ ಅಂತ. ಯಾಕಂದ್ರೆ ಈ ಒಂದು ಫೈನಲ್ ಗೆಲ್ಲೋದು ಪೆದ್ದಿಗೆ ತುಂಬಾನೇ ಇಂಪಾರ್ಟೆಂಟ್. ಬರೀ ಒಂದು ಮ್ಯಾಚ್ ಗೆಲ್ಬೇಕು ಅಂತ ಅಲ್ಲ, ಆ ಒಂದು ಫೈನಲ್ ಗೆದ್ಬಿಟ್ರೆ ಅವನ ಹಳ್ಳಿಯ ಹೆಸರಾಗುತ್ತೆ. ಅವನು ಕಳ್ಕೊಂಡಿರುವ ಅವನ ಜನಗಳನ್ನ ಮತ್ತೆ ಅವನು ವಾಪಸ್ ಪಡ್ಕೋತಾನೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಕಾದಿತ್ತು. ನಮಗೆ ಇಲ್ಲಿ ತಿಳಿಸಲಾಗುತ್ತೆ ಆಕ್ಚುಲಿ ಫೈನಲ್ ಆಲ್ರೆಡಿ ಮುಗ್ದೋಗ್ಬಿಟ್ಟಿದೆ. ಪೆದ್ದಿ 3 ದಿನ ಕೋಮಾದಲ್ಲಿದ್ದ, ಅವಾಗ್ಲೇ ಆ ಒಂದು ಫೈನಲ್ ನಡೆದೋಗ್ಬಿಟ್ಟಿದೆ. ಈ ಒಂದು ನ್ಯೂಸ್ ಕೇಳಿ ನಿಮಗೆ ಎಷ್ಟು ಶಾಕ್ ಆಗಿದೆಯೋ ಅದಕ್ಕಿಂತ 100 ಪಟ್ಟು ಜಾಸ್ತಿ ಪೆದ್ದಿಗಾಗುತ್ತೆ. ಎನಿವೇಸ್ ಇವಾಗ ಪೆದ್ದಿಗೆ ಬರೀ ಸಿಲ್ವರ್ ಮೆಡಲ್ ಮಾತ್ರ ಸಿಗುತ್ತೆ. ಅವನು ಆ ಒಂದು ಚಾಂಪಿಯನ್ಶಿಪ್ ಅಲ್ಲಿ ಎಷ್ಟು ದುಡ್ಡು ಗೆದ್ದಿರ್ತಾನೋ ಪ್ರತಿಯೊಂದು ದುಡ್ಡನ್ನ ಅವನು ವಿಜಯನಗರ ಜನಕ್ಕೆ ಕೊಟ್ಬಿಡ್ತಾನೆ. ವಿಜಯನಗರ ಊರನ್ನ ಬಿಟ್ಬಿಡ್ತಾನೆ. ಪೆದ್ದಿಯ ಊರಿನ ಜನಗಳು ಅವನಿಗೆ ವಾಪಸ್ ಇರ್ತಾರೆ, ನಮ್ಮೂರಿಗೆ ವಾಪಸ್ ಬಾ ಅಂತ. ಆದ್ರೆ ಪೆದ್ದಿ ಒಪ್ಕೊಳ್ಳಲ್ಲ. ಅವನು ಡೆಲ್ಲಿಗೆ ಹೋಗ್ತಾನೆ. ಡೆಲ್ಲಿಗೆ ಹೋಗ್ಬಿಟ್ಟು ತುಂಬಾನೇ ಮಿನಿಸ್ಟರ್ಗಳನ್ನ ಮೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಯಾಕಂದ್ರೆ ಅವನಿಗೆ ತನ್ನ ಹಳ್ಳಿಯ ಜನರ ಐಡೆಂಟಿಟಿನ ವಾಪಸ್ ಕೊಡಿಸಬೇಕಾಗಿತ್ತು. ತನ್ನ ಹಳ್ಳಿಗೆ ಟ್ರೈನ್ ಬಂದು ಸ್ಟಾಪ್ ಆಗಬೇಕು. ಸೂರಿ ಯಾವ ಕೆಲಸ ಮಾಡ್ತಾ ಇದ್ನೋ ಇವಾಗ ಪೆದ್ದಿ ಅದೇ ಕೆಲಸ ಡೆಲ್ಲಿಯಲ್ಲಿ ಮಾಡ್ತಾ ಇದ್ದಾನೆ. ಪೆದ್ದಿ ಡೆಲ್ಲಿಯಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇರ್ತಾನೆ. ಹೇಗೋ ಒಂದು ಪೊಲಿಟಿಷಿಯನ್ ಸಿಕ್ಬಿಟ್ಟು ಅವನ ಹತ್ರ ಮಾತಾಡಬೇಕು ಅಂತ. ಜೊತೆಗೆ ಅವನ ಕಾಲು ಕೂಡ ಇವಾಗ ಡ್ಯಾಮೇಜ್ ಆಗಿದೆ. ಕರೆಕ್ಟ್ ಆಗಿ ಅವನು ವಾಕ್ ಮಾಡ್ಕೋ ಕೂಡ ಆಗ್ತಾ ಇರೋದಿಲ್ಲ. ಸದ್ಯಕ್ಕೆ ಅವನ ಅಕ್ಕಪಕ್ಕ ಬರೀ ಪ್ರಾಬ್ಲಮ್ಸ್ ನಡೀತಾ ಇತ್ತು. ಆದ್ರೂ ಅವನು ಸೋಲ್ನ ಒಪ್ಕೊಳ್ಳೋದಿಲ್ಲ. ಒಂದು ದಿನ ಅವನಿಗೆ ಗೊತ್ತಾಗುತ್ತೆ ರೈಲ್ವೆ ಮಿನಿಸ್ಟರ್ ಇಂದ ಹೋಗ್ತಾ ಇದ್ದಾರೆ ಅಂತ. ಪೆದ್ದಿಗೆ ಅನ್ಸುತ್ತೆ ಇದೇ ಚಾನ್ಸ್, ಇದು ಚಾನ್ಸ್ ನ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಅಂತ ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ ಬ್ಯಾರಿಕೇಡ್ ನ ಪಾರ್ ಮಾಡ್ಬಿಟ್ಟು ಮಿನಿಸ್ಟರ್ ನ ಕಾರ್ನ ಎತ್ಬಿಡ್ತಾನೆ. ಕೈಯಿಂದ ಕಾರ್ನ ಎತ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾನೆ ಮಂತ್ರಿಗೆ. ಮಿನಿಸ್ಟರ್ಗೆ ಅವನು ಎಲ್ಲ ವಿಷಯ ಹೇಳ್ತಾನೆ. ಅವ್ನು ಹೇಳ್ತಾನೆ ಸಿಲ್ವರ್ ಮೆಡಲ್ ಗೆದ್ದಿದ್ದಾನೆ ಅವನು ಅಂತ. ಆದ್ರೆ ಮಂತ್ರಿಗೆ ಅದು ಫೇಕ್ ಅಂತ ಅನಿಸ್ತಾ ಇತ್ತು. ಪೆದ್ದಿಗೆ ಅರ್ಥ ಆಗಿತ್ತು ಯಾವುದೇ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಅಂತ. ಪೆದ್ದಿ ಇವಾಗ ಒಂದು ದೊಡ್ಡ ನಿರ್ಧಾರಕ್ಕೆ ಬರ್ತಾನೆ. ಅದು ತುಂಬಾನೇ ಘೋರವಾದದ್ದು. ಪೆದ್ದಿ ತನ್ನ ಡ್ಯಾಮೇಜ್ ಆಗಿರುವ ಕಾಲ್ನ ಅರ್ಧ ಕಟ್ ಮಾಡಿಸ್ಬಿಡ್ತಾನೆ. ಅಂದ್ರೆ ಈಗ ಮೊಣಕಾಲಿಂದ ಕೆಳಗಡೆ ಅವನಿಗೆ ಕಾಲೇ ಇಲ್ಲ. ಈಗ ಸಡನ್ ಆಗಿ ಸ್ಟೋರಿ ಪ್ರೆಸೆಂಟ್ ಬರುತ್ತೆ. ನಮಗೆ ವಾಪಸ್ ಆ ಸೆಲೆಕ್ಟರ್ ಕಿರಣ್ ಸಿಂಗ್ ನ ತೋರಿಸ್ತಾರೆ. ಅವನಿಗಂತೂ ಶಾಕ್ ಆಗ್ಬಿಟ್ಟಿದೆ. ಒಬ್ಬ ಮನುಷ್ಯ ಈ ತರ ಇರಕ್ಕೂ ಸಾಧ್ಯನಾ? ಒಂದು ಹಳ್ಳಿಗೋಸ್ಕರ ಇಷ್ಟೊಂದು ತ್ಯಾಗ ಮಾಡ್ತಾನ? ಅದೆಲ್ಲ ಇರ್ಲಿ, ಮೇನ್ ಆಗಿ ಅವನು ಕಾಲೇ ಕಟ್ ಮಾಡ್ಕೊಂಡ. ಸ್ಟೋರಿ ಮತ್ತೆ ಕಂಟಿನ್ಯೂ ಆಗುತ್ತೆ. ನಮಗೆ ಇಲ್ಲಿ ಗೊತ್ತಾಗುತ್ತೆ ಪೆದ್ದಿ ಒಂದು ಹೊಸ ಆಟನ ಚೂಸ್ ಮಾಡಿರ್ತಾನೆ, ಅದು ರನ್ನಿಂಗ್. ಇವಾಗ ಪೆದ್ದಿ ತನ್ನ ಕಾಲಿಗೆ ಒಂದು ಫೇಕ್ ಲೆಗ್ ನ ಹಾಕ್ಸ್ಕೊಂಡಿರ್ತಾನೆ. ಪ್ರಾಸ್ಥೆಟಿಕ್ ಲೆಗ್ ಕೂಡ ಅನ್ಬೋದು. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಬಂದಿತ್ತು. ಆದ್ರೂ ಅದನ್ನೆಲ್ಲ ಫೇಸ್ ಮಾಡಿ ಇವಾಗ ಅವನು ರೆಡಿ ಆಗಿರ್ತಾನೆ. ಈಗ ರೇಸ್ ಸ್ಟಾರ್ಟ್ ಆಗುತ್ತೆ. ರೇಸ್ ಸ್ಟಾರ್ಟ್ ಆಗಿದ ತಕ್ಷಣ ಎಲ್ಲೋ ಒಂದು ಕಡೆ ಪೆದ್ದಿ ಬಿದ್ಬಿಡ್ತಾನೆ. ಆ ಬಿದ್ದಿರೋ ಟೈಮ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೋತಾನೆ ಅವನು ಇವಾಗ ಸೋಲೋದಕ್ಕೆ ಆಗೋದಿಲ್ಲ. ಸೋತ್ರೆ ಅವನ ಹಳ್ಳಿಗೆ ಒಂದು ಐಡೆಂಟಿಟಿ ಸಿಗೋದಿಲ್ಲ. ಅವನು ಎದ್ದೇಳ್ತಾನೆ. ಎದ್ಬಿಟ್ಟು ಎಲ್ಲ ಒಂದು ಶಕ್ತಿನ ಹಾಕ್ಬಿಟ್ಟು ಓಡ್ತಾನೆ. ಓಡಿ ಆ ಒಂದು ಚಾಂಪಿಯನ್ಶಿಪ್ ನ ಗೆಲ್ತಾನೆ. ರೇಸ್ ಗೆದ್ದ ಮೇಲೆ ಮೆಡಲ್ ಹಾಕ್ತಾರಲ್ವಾ, ಅವಾಗ ಅವನು ಒಪ್ಕೊಳ್ಳೋದಿಲ್ಲ, ನನಗೆ ಮೆಡಲ್ ಬೇಡ ಅಂತ ಹೇಳ್ತಾನೆ. ಅದ್ರ ಬದಲಿಗೆ ಅವನು ಕೇಳ್ತಾನೆ ಐಡೆಂಟಿಟಿನ, ತನ್ನ ಹಳ್ಳಿಯ ಐಡೆಂಟಿಟಿನ, ತನ್ನ ಹಳ್ಳಿಯಲ್ಲಿ ವಾಸವಾಗಿರುವ ಮುಗ್ಧ ಹಳ್ಳಿ ಜನಗಳ ಐಡೆಂಟಿಟಿನ. ಪೆದ್ದಿ ಹೇಳ್ತಾನೆ ನಾನು ವಾಸವಾಗಿರುವ ಹಳ್ಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಆಕ್ಚುಲಿ ಅದು ಇಂಡಿಯಾ ಅಲ್ಲಿರೋ ಮ್ಯಾಪ್ ಅಲ್ಲೇ ಇಲ್ಲ. ಪೆದ್ದಿ ಸೂರಿ ಬಗ್ಗೆ ಮತ್ತೆ ಅವನ ಸ್ಯಾಕ್ರಿಫೈಸ್ ಬಗ್ಗೆ ಕೂಡ ಹೇಳ್ತಾರೆ. ಆ ಹಳ್ಳಿ ಜನಗಳು ಎಷ್ಟು ಕಷ್ಟ ಪಡ್ತಾರೆ, ಅವರ ಎಲ್ಲ ಲೈಫ್ ಸ್ಟೈಲ್ ಅವನು ಹೇಳ್ತಾನೆ. ನನ್ನ ಜನ ಕೂಡ ಒಳ್ಳೆ ಲೈಫ್ ನ ಡಿಸರ್ವ್ ಮಾಡ್ತಾರೆ, ಅದು ಅವರಿಗೆ ಯಾಕೆ ಸಿಗ್ತಿಲ್ಲ ಅಂತ ಕ್ವಶನ್ ಮಾಡಿದಾಗ ಅಲ್ಲಿರೋ ಎಲ್ಲಾದ್ರು ಕಣ್ಣು ಓಪನ್ ಆಗುತ್ತೆ. ಆಕ್ಚುಲಿ ಪೆದ್ದಿ ಒಂದು ಒಳ್ಳೆ ಸ್ಪೀಚ್ ನ ಕೊಟ್ಟಿದ್ದ. ಅದನ್ನ ಕೇಳಿಸ್ಕೊಂಡು ಅಲ್ಲಿರೋ ಜನಗಳಿಗೆಲ್ಲ ಕಣ್ಣೀರ್ ಬಂತು. ನೆಕ್ಸ್ಟ್ ಸೀನ್ ಅಲ್ಲಿ ಪೆದ್ದಿ ತನ್ನ ಹಳ್ಳಿಯನ್ನು ರೀಚ್ ಆಗ್ತಾನೆ. ಅಲ್ಲಿ ಯಾರೋ ಒಬ್ರು ಅವನಿಗೆ ವೇಟ್ ಮಾಡ್ತಾ ಇದ್ರು. ಆಕ್ಚುಲಿ ರೈಲ್ವೆ ಮಿನಿಸ್ಟರ್ ಈ ಒಂದು ರೈಲ್ವೆ ಸ್ಟೇಷನ್ ಸ್ಯಾಂಕ್ಷನ್ ಮಾಡ್ಬಿಟ್ಟಿದ್ರು. ಮೀನಿಂಗ್ ಏನಪ್ಪಾ ಅಂತಂದ್ರೆ ಆ ಒಂದು ಹಳ್ಳಿಯಲ್ಲಿ ಪ್ರತಿಯೊಂದು ಟ್ರೈನ್ ಕೂಡ ಈಗ ಸ್ಟಾಪ್ ಕೂಡ ಸ್ಟಾರ್ಟ್ ಮಾಡಿತ್ತು. ಆ ಒಂದು ಸ್ಟೇಷನ್ ನೇಮ್ ನ ಪೆದ್ದಿ ಅಂತ ಇಡಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಪೆದ್ದಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಸೂರಿ ಅಂತ ಇಡ್ರಿ ಅಂತ ಹೇಳ್ತಾನೆ. ಯಾಕಂದ್ರೆ ಈ ಒಂದು ಫೈಟ್ ಸ್ಟಾರ್ಟ್ ಆಗಿದ್ದೆ ಸೂರಿಯಿಂದ, ಎಂಡು ಕೂಡ ಅದರಿಂದನೇ ಆಗ್ಬೇಕು. ಲಾಸ್ಟ್ ಗೆ ಆ ಒಂದು ಟ್ರೈನ್ ಇಲ್ಲಿ ಬಂದು ಸ್ಟಾಪ್ ಮಾಡುತ್ತೆ. ಫೈನಲಿ ಅವರ ಹಳ್ಳಿಯಲ್ಲಿ ಒಂದು ಸ್ಟೇಷನ್ ಆಗಿದೆ. ಆ ಒಂದು ಸ್ಟೇಷನ್ ಗೆ ಆ ಕಿರಣ್ ಸಿಂಗ್ ಕೂಡ ಬಂದಿದ್ದಾರೆ. ಆದ್ರೆ ಆ ಸೆಲೆಕ್ಟರ್ ಇವಾಗ ಪೆದ್ದಿನ ಮೀಟ್ ಮಾಡೋದಕ್ಕೆ ಬೇಡ ಅಂತಾರೆ. ಅವ್ರು
ಹೇಳ್ತಾರೆ ನಾನು ಪೆದ್ದಿನ ಮೀಟ್ ಮಾಡಲ್ಲ, ಯಾಕಂದ್ರೆ ನನಗೆ ನಾಚಿಕೆ ಆಗ್ತಾ ಇದೆ. ಕಿರಣ್ ಸಿಂಗ್ ಇಷ್ಟು ತನಕ ಸ್ಟೋರಿ ಹೇಳಿದ್ನಲ್ಲ, ಅವನಿಗೆ ಒಂದು ಕ್ವಶನ್ ಕೇಳ್ತಾರೆ, ಈ ಒಂದು ಹಳ್ಳಿಯಲ್ಲಿ ಸ್ಟೇಷನ್ ಆಗಿದೆ ಆದ್ರೂ ಕೂಡ ನನಗೆ ನಡೆಸ್ಕೊಂಡೇ ಕರ್ಕೊಂಡ್ ಬಂದಿ. ಅದಕ್ಕೆ ಅವ್ನು ಹೇಳ್ತಾನೆ, ನಾನು ನಿಮಗೆ ನಡೆಸ್ಕೊಂಡು ಕರ್ಕೊಂಡ್ ಬಂದಿರಲಿಲ್ಲ ಅಂತಂದ್ರೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿದೀವಿ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಮತ್ತೆ ನಮಗೆ ಹೇಳಲಾಗುತ್ತೆ ಅದೇ ಸ್ಟೇಷನ್ ಯೂಸ್ ಮಾಡ್ಬಿಟ್ಟು ಪ್ರತಿಯೊಬ್ಬ ಚಿಕ್ಕ ಮಗು ಇವಾಗ ಓದಕ್ಕೆ ಹೋಗ್ತಾ ಇರ್ತಾನೆ ಬೇರೆ ಊರಿಗೆ. ಇದರಿಂದ ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೂಡ ಸಿಗ್ತಾ ಇರುತ್ತೆ. ಇಲ್ಲಿಗೆ ಪೆದ್ದಿ ಮೂವಿ ಎಂಡ್ ಆಗುತ್ತೆ. ಸೊ ಗೈಸ್, ನೋಡಿದ್ರಲ್ಲ, ಇದು ಕಂಪ್ಲೀಟ್ ಸ್ಟೋರಿ ಆಫ್ ಪೆದ್ದಿ. ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಬೇರೆ ವಿಡಿಯೋ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬೈ.